ಹಾಯ್ ಗೈಸ್, ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಏವನ್ ಯೂಟ್ಯೂಬ್ ಚಾನಲ್. ಗೈಸ್, ಪ್ರತಿಯೊಬ್ರು ಸಹ ವಾಟ್ಸ್ಆಪ್ ಅನ್ನು ಯೂಸ್ ಮಾಡ್ತೀರಾ ಅಂತ ಗೊತ್ತು. ಅದೇ ಒಂದು ವಾಟ್ಸ್ಆಪ್ ಅನ್ನ ಬಳಸ್ಕೊಂಡು ಯಾವ ರೀತಿ ಅರ್ನಿಂಗ್ ಅನ್ನ ಮಾಡೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ರು ಸಹ ವಾಟ್ಸ್ಆಪ್ ನಲ್ಲಿ ಸ್ಟೇಟಸ್ ಹಾಕೋದ್ರ ಮುಖಾಂತರ ಪ್ರತಿ ದಿನ ಅರ್ನಿಂಗ್ಸ್ ಅನ್ನ ಮಾಡಬಹುದು ಅಂತ ಹೇಳ್ತೀನಿ. ಯಾವ ರೀತಿ ಅರ್ನಿಂಗ್ಸ್ ಅನ್ನ ಮಾಡೋದು ಅಂತ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದ ಪೂರ್ತಿ ನೋಡಿ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವ್ಯಾರ ನಮ್ಮ ಒಂದು ಚಾನಲ್ಗೆ ಹೊಸಬ್ರು ಬಂದಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಯಾವುದೇ ಒಂದು ವಿಡಿಯೋನ ಹಾಕೋರು ನಾನು ನೋಟಿಫಿಕೇಶನ್ ಮುಖಾಂತರ ಬರ್ತಾ ಹೋಗುತ್ತೆ ಗೈಸ್. ಮೊದಲನೇದಾಗಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ವೆಬ್ಸೈಟ್ ನ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ತಿದ್ದಾಗೆ ಗೆಟ್ ಸ್ಟಾರ್ಟೆಡ್ ಅಂತ ಬರುತ್ತೆ. ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೆ ನಿಮ್ಮ ಒಂದು ಜಿಮೇಲ್ ಅನ್ನ ಕೇಳುತ್ತೆ. ನಿಮ್ಮ ಒಂದು ಜಿಮೇಲ್ ಅನ್ನ ಹಾಕಿ ಜಿಮೇಲ್ ಹಾಕ್ತಿದ್ದಾಗೆ ಈ ರೀತಿ ಒಂದು ಎಂಟರ್ಪ್ರೈಸ್ ಬರುತ್ತೆ. ನೋಡ್ತಾ ಇರ್ಬೋದು ಗೈಸ್ ನೋಡ್ತಾ ಇರ್ಬೋದು. ನಿಮ್ಮ ಒಂದು ಜಿಮೇಲ್ ಹಾಕ್ತಿದ್ದಾಗೆ ಈ ರೀತಿ ಒಂದು ಎಂಟರ್ಪ್ರೈಸ್ ಬರುತ್ತೆ. ಇಲ್ಲಿ ಕಂಪ್ಲೀಟ್ ಯುವರ್ ಪ್ರೊಫೈಲ್ ಟು ಗೆಟ್ ಸ್ಟಾರ್ಟೆಡ್ ಅಂತ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಅನ್ನ ಮಾಡಿ. ಕ್ಲಿಕ್ ಮಾಡ್ತಿದ್ದಾಗೆ ಈ ರೀತಿ ಒಂದು ಎಂಟರ್ಪ್ರೈಸ್ ಬರುತ್ತೆ. ಇಲ್ಲಿ ಮೊದಲನೇದಾಗಿ ಗೆಟ್ ಫ್ರಮ್ ಗೂಗಲ್ ಅಂತ ಕಾಣಿಸ್ತಾ ಇದೆಯಲ್ಲ, ಅಂದ್ರೆ ನಿಮ್ಮ ಒಂದು ಜಿಮೇಲ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ತಿದ್ದಾಗೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅನ್ನ ಆಟೋಮೆಟಿಕ್ ಆಗಿ ತೆಗೆದುಕೊಳ್ಳುತ್ತೆ. ಜೊತೆಗೆ ಇಲ್ಲಿ ಗೆಟ್ ಫ್ರಮ್ ಗೂಗಲ್ ಕಾಂಟ್ಯಾಕ್ಟ್ಸ್ ಅಂತಿದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಕಾಂಟ್ಯಾಕ್ಟ್ಸ್ ಅನ್ನ ಅಲೋ ಕೊಡ್ಬೇಕಾಗುತ್ತೆ. ಯಾಕಂತಂದ್ರೆ ನೀವು ವಾಟ್ಸ್ಆಪ್ ನಲ್ಲಿ ಸ್ಟೇಟಸ್ ಹಾಕುವುದನ್ನ ಎಷ್ಟು ಜನ ನೋಡ್ತಾರೆ ಅಂತೇಳಿ ಒಂದು ಕನ್ಫರ್ಮೇಶನ್ ಗೋಸ್ಕರ ಇಲ್ಲಿ ಕಾಂಟ್ಯಾಕ್ಟ್ಸ್ ಅನ್ನ ಅಲೋ ಕೊಡ್ಬೇಕಾಗುತ್ತೆ. ಆದ್ರಿಂದ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಗೆಟ್ ಲೊಕೇಶನ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಇದು ಬರೀ ಕೇರಳ ಮತ್ತು ತಮಿಳುನಾಡವರಿಗೆ ಮಾತ್ರ ಈ ಒಂದು ವೆಬ್ಸೈಟ್ ನಲ್ಲಿ ಅರ್ನಿಂಗ್ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಆದರೆ ನಾವು ಸಹ ಅರ್ನಿಂಗ್ಸ್ ಅನ್ನ ಮಾಡಬಹುದು. ಹೇಗೆ ಅಂತಂದ್ರೆ ಕೆಳಗಡೆ ನಾನು ಇಲ್ಲಿ ಒಂದು ಪೋಸ್ಟಲ್ ಕೋಡ್ ಅನ್ನ ಕೊಡ್ತಾ ಇದ್ದೀನಿ. ಈ ಎರಡು ಕೋಡ್ ಅಲ್ಲಿ ಯಾವ್ದಾರ ಒಂದು ಕೋಡ್ ಅನ್ನ ಇಲ್ಲಿ ನೀವು ಎಂಟರ್ ನ ಮಾಡಿ ಸೇವ್ ಅಂತ ಬರುತ್ತೆ. ಸೇವ್ ಮೇಲೆ ಕ್ಲಿಕ್ ಮಾಡಿ ನಾವು ಸಹ ಅರ್ನಿಂಗ್ಸ್ ಅನ್ನ ಮಾಡಬಹುದು. ರಿಜಿಸ್ಟರ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾಗೆ ನಿಮ್ಗೆ ವಾಟ್ಸ್ಆಪ್ ಗೆ ಕರ್ಕೊ ಹೋಗುತ್ತೆ. ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ಹಾಕ್ತಿದ್ದಾಗೆ ವಾಟ್ಸ್ಆಪ್ ಅಲ್ಲಿ ಆಟೋಮೆಟಿಕ್ ಆಗಿ ಟೈಪ್ ಆಗಿರುತ್ತೆ. ಅದನ್ನ ನಾವು ಸೆಂಡ್ ಮಾಡ್ತಿದ್ದಾಗೆ ಆ ಕಡೆಯಿಂದ ನಮ್ಗೆ ಒಂದು ಮೆಸೇಜ್ ಬರುತ್ತೆ. ಮೆಸೇಜ್ ಬರ್ತಿದ್ದಾಗೆ ನಮ್ಮ ಒಂದು ಅಕೌಂಟ್ ಈ ಒಂದು ವೆಬ್ಸೈಟ್ ನಲ್ಲಿ ಕ್ರಿಯೇಟ್ ಆಗುತ್ತೆ ಕಂಪ್ಲೀಟ್ ಆಗಿ. ಗೈಸ್ ನೋಡ್ತಾ ಇರ್ಬೋದು, ಬ್ಯಾಕ್ ಬರ್ತಿದ್ದಾಗೆ ಈ ರೀತಿ ಒಂದು ಎಂಟರ್ಪ್ರೈಸ್ ಬರುತ್ತೆ. ಈಗ ಟೋಟಲ್ ಆಗಿ ಅಕೌಂಟ್ ಕ್ರಿಯೇಟ್ ಆಗಿದೆ. ಅರ್ನಿಂಗ್ಸ್ ನ ಈಗ ನಾವು ಸ್ಟಾರ್ಟ್ ಮಾಡಬಹುದು ಅಂತ ಹೇಳ್ತೀನಿ. ಗೈಸ್ ನೋಡ್ತಾ ಇರ್ಬೋದು, ಕೆಳಗಡೆ ಒಂದು ಆಡ್ಸ್ ಕಾಣಿಸ್ತಾ ಇದೆ. 5.73 ಅಂತ ಹೇಳಿ, ಅಂದ್ರೆ 5.25 ರೂಪಾಯಿ ನಮಗೆ ಅಮೌಂಟ್ ಕೊಡ್ತಾರೆ. ಈ ಒಂದು ಆಡ್ಸ್ ಅನ್ನ ನಮ್ಮ ಒಂದು ಸ್ಟೇಟಸ್ ಗೆ ಹಾಕೊಂಡ್ರೆ ಈ ಒಂದು ಆಡ್ಸ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ನಾವು ಆಡ್ಸ್ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಶೇರ್ ಆನ್ ಸ್ಟೇಟಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೆ ಈ ರೀತಿ ಬರುತ್ತೆ. ಐ ಅಂಡರ್ಸ್ಟುಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಶೇರ್ ಆನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ತಾ ಇರ್ಬೋದು ಗೈಸ್. ಈಗ ವಾಟ್ಸ್ಆಪ್ ಗೆ ಕರ್ಕೊಂಡ್ ಬರುತ್ತೆ. ಇಲ್ಲಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ನಾವು ಸ್ಟೇಟಸ್ ಗೆ ನಾವು ಈ ಒಂದು ಆಡ್ಸ್ ಅನ್ನ ಹಾಕೋಬೇಕಾಗುತ್ತೆ. ಇಲ್ಲಿ ಮೇಲ್ಗಡೆ ಒಂದು ಫೋಟೋ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ಸ್ಟೇಟಸ್ ಗೆ ಹಾಕೋಬೇಕಾದ್ರೆ ಈ ಒಂದು ಫೋಟೋ ಮತ್ತೆ ಕೆಳಗಡೆ ಲಿಂಕು ಎರಡು ಸಹ ಬಂದಿರಬೇಕಾಗುತ್ತೆ. ಅಥವಾ ಈ ಫೋಟೋ ಅಥವಾ ಲಿಂಕ್ ಬಂದಿರಲಿಲ್ಲ ಅಂದ್ರೆ ನಿಮ್ಗೆ ಅರ್ನಿಂಗ್ಸ್ ಬರೋದಿಲ್ಲ. ಈ ಫೋಟೋ ಬರೋ ಗಂಟ ನೀವು ಇಲ್ಲಿ ಬಂದು ವೆಯ್ಟ್ ಮಾಡ್ಬೇಕಾಗುತ್ತೆ. ಫೋಟೋ ಬರ್ತಿದ್ದಾಗೆ ನೀವು ನಿಮ್ಮ ಒಂದು ಸ್ಟೇಟಸ್ ಗೆ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಈ ಒಂದು ಆಡ್ಸ್ ಅನ್ನ. ಗೈಸ್ ನೋಡ್ತಾ ಇರ್ಬೋದು, ಸ್ಟೇಟಸ್ ಅನ್ನ ಹಾಕಿ ಬ್ಯಾಕ್ ಬರ್ತಿದ್ದಾಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಶೇರ್ ಆಡ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನಿಮ್ಮ ಸ್ಟೇಟಸ್ ಅನ್ನ 15 ಗಂಟೆ ಆದ ನಂತರ ಎಷ್ಟು ಜನ ನೋಡಿದ್ದಾರೆ ಅಂತ ಹೇಳ್ಬಿಟ್ಟು ಸ್ಕ್ರೀನ್ ಶಾಟ್ ಅನ್ನ ತಗೊಂಡ್ ಬಂದು ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ. 15 ಗಂಟೆ ಆದ ನಂತರ ನೀವು ಸ್ಕ್ರೀನ್ ಶಾಟ್ ಅನ್ನ ತಗೊಂಡ್ಬಂದು ಇಲ್ಲಿ ರನ್ನಿಂಗ್ ಅಂತಿದೆಯಲ್ಲ, ಇಲ್ಲಿ ಅಪ್ಲೋಡ್ ಮಾಡ್ತಿದ್ದಾಗೆ ಕಂಪ್ಲೀಟೆಡ್ ಅಂತ ಬಂದು ನಿಮ್ಮ ಒಂದು ಅಮೌಂಟ್ ಎಷ್ಟು ತೋರಿಸಿರ್ತಾರೋ ಅಷ್ಟು ಅಮೌಂಟ್ ಸಹ ನಿಮ್ಗೆ ಬಂದು ಆಡ್ ಆಗುತ್ತೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು, ನಾನು 2 ಸ್ಟೇಟಸ್ ಅನ್ನ ಹಾಕೊಂಡಿದ್ದೀನಿ. 2 ಸಹ ರನ್ನಿಂಗ್ ಅಲ್ಲಿ ಇದೆ. ಇದನ್ನ ಸ್ಕ್ರೀನ್ ಶಾಟ್ ಅನ್ನ ಅಪ್ಲೋಡ್ ಮಾಡ್ತಿದ್ದಾಗ ನನಗೆ ಅಮೌಂಟ್ ವಿತಿನ್ ಸೆಕೆಂಡ್ ಅಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಪ್ರತಿದಿನ ಒಂದ್ ಆಡ್ಸ್ ಕಂಪಲ್ಸರಿ ಬರುತ್ತೆ. ಒಂದೇ ಆಡ್ಸ್ ಮೇಲ್ಗಡೆ ಬರೋದಿಲ್ಲ. ಪ್ರತಿದಿನ ಒಂದೇ ಆಡ್ಸ್ ಅಂತೂ ಕಂಪಲ್ಸರಿ ಬರುತ್ತೆ ಅಂತ ಹೇಳ್ಬೋದು. ಪ್ರತಿದಿನ ನಾವು ಸ್ಟೇಟಸ್ ಗೆ ಹಾಕೊಳ್ಳೋದ್ರಿಂದ ಪ್ರತಿದಿನ ಅರ್ನಿಂಗ್ಸ್ ಅನ್ನುವಂಥದ್ದು ಬರ್ತಾ ಇರುತ್ತೆ. ನಂತರ ಇದರಲ್ಲಿ ಮಿನಿಮಮ್ ವಿತ್ಡ್ರಾವಲ್ ಬಂದು 15 ರೂಪಾಯಿ. 15 ರೂಪಾಯಿ ಆಗ್ತಿದ್ದಾಗೆ ನಮ್ಮ ಒಂದು ಬ್ಯಾಂಕ್ ಗೆ ನಾವು ವಿತ್ಡ್ರಾವಲ್ ತಗೋಬಹುದು. ಇಲ್ಲಿ ಸ್ಟೇಟ್ಮೆಂಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೆ ನಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನಿಮ್ಮ ಲಿಂಕ್ ಥ್ರೂ ನಿಮ್ಮ ಒಂದು ಫ್ರೆಂಡ್ಸ್ ಏನಾರು ಈ ಒಂದು ವೆಬ್ಸೈಟ್ ಗೆ ಬರ್ತಾರೆ ಅಂತಂದ್ರೆ ನಿಮ್ಗೆ 10 ರೂಪೀಸ್ ಒಂದು ಆಡ್ ಆಗುತ್ತೆ ಅಂತ ಹೇಳ್ಬೋದು. ಒಬ್ಬ ಫ್ರೆಂಡ್ಸ್ ಅನ್ನ ರೆಫರ್ ಮಾಡಿದ್ರೆ ನಿಮ್ಗೆ 10 ರೂಪಾಯಿ ಅಮೌಂಟ್ ಆಡ್ ಆಗುತ್ತೆ ಬಂದು. ಇದೇ ರೀತಿ ನೀವು ಅನ್ಲಿಮಿಟೆಡ್ ಆಗಿ ರೆಫರ್ ಅನ್ನ ಮಾಡಿ ಈ ಒಂದು ವೆಬ್ಸೈಟ್ ಗೆ ಅರ್ನಿಂಗ್ಸ್ ಅನ್ನ ಮಾಡಬಹುದು ಅಂತ ಹೇಳ್ತೀನಿ. ನೋಡಿದ್ರಲ್ಲ, ಈ ರೀತಿ ವಾಟ್ಸ್ಆಪ್ ಅನ್ನ ಬಳಸ್ಕೊಂಡು ವಾಟ್ಸ್ಆಪ್ ಸ್ಟೇಟಸ್ ಹಾಕೊಂಡು ನಾವು ಅರ್ನಿಂಗ್ಸ್ ಅನ್ನ ಮಾಡಬಹುದು. ಒಂದು ಬೆಂಕಿ ಆಗಿದೆ ವೆಬ್ಸೈಟ್ ಅಂತ ಹೇಳ್ಬೋದು. ಪ್ರತಿದಿನ ಸಹ ಅರ್ನಿಂಗ್ ಸಿಗುತ್ತೆ ಅಂತ ಹೇಳ್ಬೋದು. ಈ ಒಂದು ವೆಬ್ಸೈಟ್ ಅನ್ನ ಬಳಸ್ಕೊಂಡು ನೀವು ವಾಟ್ಸ್ಆಪ್ ನಲ್ಲಿ ಸ್ಟೇಟಸ್ ಹಾಕೊಂಡು ಅರ್ನಿಂಗ್ಸ್ ಅನ್ನ ಮಾಡಿ ಅಂತ ಹೇಳ್ತೀನಿ. ಯಾರು ಸಹ ಮಿಸ್ ಮಾಡೋದಕ್ಕೆ ಹೋಗ್ಬಿಡಿ. ಒಂದು ಒಳ್ಳೆಯ ವೆಬ್ಸೈಟ್ ಅಂತ ಹೇಳ್ಬೋದು. 15 ರೂಪಾಯಿ ಆಗ್ತಿದಾಗ ನಿಮ್ಮ ಒಂದು ಬ್ಯಾಂಕಿಗೆ ನೀವು ವಿತ್ಡ್ರಾವಲ್ ತಗೋಬಹುದು. ಒಂದು ಬೆಸ್ಟ್ ಆಗಿದೆ ವೆಬ್ಸೈಟ್ ಅಂತ ಹೇಳ್ಬೋದು. ಪ್ರತಿದಿನ ಸಹ ಎಲ್ಲರೂ ಅರ್ನಿಂಗ್ಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.